ಪೋಸ್ಟರ್ ನೋಡಿದವ್ರು ಸಹ ಬ್ರೂಟಲ್ ಇನ್ನೋಸೆನ್ಸ್ ಅಂತ ಏನೋ ಪದ ಹಾಕಿದಿರಲ್ರಿ, ಅದೇನು ಕಾಂಟೆಕ್ಸ್ಟ್ ನೋಡಿದ್ರೆ ಆಡಿಯನ್ಸಿಗಳು ಬರುತ್ತೆ ಹಾಗೆ. ನಮ್ಮ ಸಿನಿಮಾದಲ್ಲಿ ಬರೀ ಮರ್ಡರ್ ಇಲ್ಲ, ಅದು ಬರೀ ಮಿಸ್ಟ್ರಿ ಇಲ್ಲ, ಎಮೋಷನ್ಸ್ ಇದೆ. ತುಂಬಾ ಅಳಸಿದ್ರು ಚೆನ್ನಾಗಿ ಕಾಣಲ್ಲ, ತುಂಬಾ ನಗ್ಸಿದ್ರು ಚೆನ್ನಾಗಿ ಕಾಣಲ್ಲ. ಎಲ್ಲೋ ಸುರಿದ ಮಳೆ ಕಾಲಡಿಗೆ ಪ್ರಭಾವ ಆಯಿತು ಅಂತ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದೇನೋ ಅದು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾವುದೋ ಸೆಟ್ಟಿಗೆ ಹೋಗಿ ನಮಗೆ ಗೊತ್ತಿರಲ್ಲ ಯಾವ ಸೀನ್ ಮಾಡ್ತಿದ್ದೀವಿ, ಯಾವ ಡೈಲಾಗ್ ಹೇಳ್ತಿದ್ದೀವಿ. ನಾನು ಯಾವುದೇ ರೀತಿ ಟ್ರೈನಿಂಗ್ ತೊಗೊಂಡ ಆರ್ಟಿಸ್ಟ್ ಅಲ್ಲ, ನಾನು ಡೈರೆಕ್ಟಾಗಿ ಫೀಲ್ಡಿಗೆ ಬಂದು ಕೆಲಸ ಮಾಡಿರೋ ಆರ್ಟಿಸ್ಟ್. ಒಬ್ಬೊಬ್ರಿಗೂ ಒಂದೊಂದು ಸಾಕ್ಷಿ, ಕೊನೆಗೆ ಯಾವ ಸಾಕ್ಷಿ ಉಳಿಯತ್ತೆ ಅನ್ನೋದೇ ಸಿನಿಮಾ. ನಮಸ್ಕಾರ. ಆರಾಮಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಸೂಪರ್. ಸಸ್ಯಾಹಾರಿ. ನಾನು ಸಸ್ಯಾಹಾರಿ ಸರ್. ಎಸ್ ಸರ್. ಸರ್ ಹೌದು ಸರ್. ಸರ್ ಅದ್ಭುತವಾಗಿತ್ತು ಸರ್. ಸ್ಟಾರ್ಟಿಂದ ಹಿಡಿದು ಇವತ್ತಿನವರೆಗೂ, ಈ ಕ್ಷಣದವರೆಗೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಪ್ರೊಸೆಸ್ನ. ಯಾವಾಗಲೂ ಅಂದರೆ ಈ ಇಂಡಸ್ಟ್ರಿಗೆ ಬಂದಾಗಿಂದ ನಾನು ಅಂದ್ಕೊಂಡಿರೋದು ಏನು ಅಂತಂದರೆ, ಕ್ಯಾಮ್ರಾ ಮುಂದೆ ಇದ್ದಾಗಲಿ ಕ್ಯಾಮ್ರಾ ಹಿಂದೆ ಇದ್ದಾಗಲಿ ಅದೊಂದು ಕಂಪ್ಲೀಟ್ ಪ್ರೊಸೆಸ್ ಅಂತ ಏನಿರುತ್ತಲ್ವ, ಅದನ್ನು ನನಗೆ ಎಂಜಾಯ್ ಮಾಡೋಕ್ಕೆ ನನಗೆ ಇಷ್ಟ ಪರ್ಸ್ನಲಿ. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳೋದು. ಅಂದರೆ ಈಗ ನೀವು ಈ ಇಂಟರ್ವ್ಯೂ ಆಗಿರ್ಬೋದು, ಅಥವಾ ಪಬ್ಲಿಸಿಟಿ ಆಗಿರ್ಬೋದು, ಅಥವಾ ಪ್ರಮೋಷನ್ಸ್ ಆಗಿರ್ಬೋದು, ಆ ಸಿನಿಮಾ ಮುಟ್ಟಿಸಿ ಮುಂದೆ ನಾವು ಏನು, ಈಗ ನನ್ನ ಥಿಯೇಟ್ರ್ ವಿಸಿಟ್ಸು ಮಜಾ, ನನಗೆ ನನ್ನ ಖುಷಿ ಅಂದರೆ ಇದರಲ್ಲೇ ಇರಬೇಕು, ಇದನ್ನು ಕನಸ್ಕೊಂಡವ್ನು ನಾನು. ಸೊ ಪ್ರತಿ ಕ್ಷಣವೂ ನಾನು ಎಂಜಾಯ್ ಮಾಡಿದ್ದೀನಿ ಇದರಲ್ಲಿ. ಶಾಕಾಹಾರಿಲಿ ಆ ಸೌಂಡ್ ಇರಲ್ಲ. ಅಂದರೆ ಅವಾಗಿಂದ ನಾವು ಹೇಳ್ತಿದ್ದೀವಿ ಫಿಲ್ಮ್ ಮುಗಿದ ಮೇಲೆ ಸೈಲೆನ್ಸ್ ಇರುತ್ತೆ ಫುಲ್ಲು. ಸೊ ಕಾಂಟ್ರಾಸ್ಟ್ ಇರಲಿ ಅಂತ ಅಲ್ಲ ಅಷ್ಟು ಸೌಂಡ್ ಮಾಡಿ ಇಲ್ಲಿ ಫುಲ್ಲು ಥಿಯೇಟ್ರನ್ನ ಸೈಲೆಂಟಾಗಿ ಮಾಡೋಣ ಅಂತ ಹೊರಟಿದ್ದೀವಿ. ನೋಡೋಣ. ಸರ್ ಫಸ್ಟು ಇಬ್ಬರು ಮೀಟ್ ಆಗಿದ್ದು ಎಲ್ಲ ವರ್ಕ್ಶಾಪ್ಸಲ್ಲೇ. ಅಂದರೆ ಈಗ ಸೌಗಂಧಿಕ ಅನ್ನೋ ಸಾಂಗ್ ಏನು ಹಿಟ್ಟಾಗಿದೆ, ಆ ಲಿರಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಒಂದು 6-7 ತಿಂಗಳು ಮೊದಲೇ ನಾವು ಅದನ್ನು ವರ್ಕ್ಶಾಪ್ ಮಾಡಿದ್ವಿ. ಮಾಕ್ ಶೂಟ್ ಮಾಡಿದ್ವಿ. ಅಂದರೆ ಆ ಹಾಡು ನಿಮ್ಗೆ ಇವಾಗ ಹೇಗೆ ಕಾಣಿಸ್ತಿದೆ ಅದೇ ಥರದಲ್ಲಿ ನಾವಿಲ್ಲಿ ಬೆಂಗಳೂರಲ್ಲೇ ವಿಜಯನಗರದಲ್ಲಿ ಫುಲ್ ಸಾಂಗನ್ನು ಶೂಟ್ ಮಾಡಿದ್ವಿ. ನಮ್ಮ ಸಿನಿಮಾ ಆಫೀಸ್ ಮುಂದ್ಗಡೆ ರೋಡು, ಆ ಬೈಕು, ಯಾವ್ದು ಬೈಕ್ ಸಿಗುತ್ತೆ ಆ ಬೈಕು, ಆ ಥರ. ಸೊ ಅಲ್ಲಿಂದನೇ ಒಂದು ಕೆಮಿಸ್ಟ್ರಿ, ಒಂದು ಏನಂತಾರೆ ಅದಕ್ಕೆ, ಫ್ರೆಂಡ್ಶಿಪ್ ಬೆಳೀತು. ಆಮೇಲೆ ಇವಳು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾಳೆ, ಸೊ ನಾನು ಹುಬ್ಳಿಯವನು. ಸುಮ್ಮನೆ ಹಂಗೆ ಮಾತಾಡ್ತಾ ಏನೋ ಒಂದು ಕನೆಕ್ಟ್ ಆದಾಗ, ನೀನು ಹುಬ್ಳಿ ಭಾಷೆ ಮಾತಾಡ್ತಿ, ನಮ್ಮ ಕಡೆ ಮಾತಾಡ್ತಿ, ಹಂಗೆ ಸ್ಟಾರ್ಟ್ ಆಗಿದ್ದು. ಅದೇನು ಐಸ್ ಬ್ರೇಕರ್ ಅಂತ ಇರಲಿಲ್ಲ, ಅಯ್ಯೋ ಹೊಸಬ್ರು ಹೆಂಗೆ ಮಾತಾಡಬೇಕು ಅನ್ನೋದಿರಲಿಲ್ಲ. ಸೊ ಮೊದಲಿಂದ ನಾನು ಅಂದ್ಕೊಂಡಿದ್ದೇನು ಅಂತಂದರೆ, ಕೋ ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆ್ಯಕ್ಟ್ ಮಾಡ್ತಾರೆ ಅವ್ರ ಜೊತೆ ನಾವು ನಮ್ಮ ಒಡನಾಟ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಾವು ಏನೇ ಆನ್ ಸ್ಕ್ರೀನ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ನಾನು ನಂಬಿದ್ದು. ಸೊ ನಾನು ಆ ರಿಲೇಷನ್ಶಿಪ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿ ಸಲನೂ. ಸೊ ಅದು ಸರ್ ಇದು ಹಾರ್ಡ್ ಹಿಟ್ಟಿಂಗ್ ಎಮೋಷ್ನಲ್ ಥ್ರಿಲ್ಲರ್ ಸರ್. ಯಾಕಂದರೆ ನಮ್ಮ ಸಿನಿಮಾ ಈಗ ಸುಮಾರು ಸಲ ಹೇಳ್ತಾರೆ ಏನೋ ಹೊಸದಿದೆ ಅಂತ. ಈಗ ಸುಮಾರು ಜನ ನಮ್ಮ ಪೋಸ್ಟರ್ ನೋಡಿದವ್ರು ಸಹ ಬ್ರೂಟಲ್ ಇನ್ನೋಸೆನ್ಸ್ ಅಂತ ಏನೋ ಪದ ಹಾಕಿದಿರಲ್ರಿ, ಅದೇನು ಹೊಸದು ಥರ ಕಾಣಿಸ್ತಾ ಇದೆ ಅನ್ನೋ ಥರ. ಸೊ ಯಾವುದೂ ಹೊಸದಲ್ಲ. ಅಂದರೆ ಈಗ ಬ್ರೂಟಲ್ ಅನ್ನೋ ಪದನೂ ಗೊತ್ತಿರೋದೆ, ಇನ್ನೋಸೆನ್ಸ್ ಅನ್ನೋ ಪದನೂ ಗೊತ್ತಿರೋದೆ. ಅವು ಎರಡೂ ಸೇರಿಸಿದಾಗ ಅದೊಂದೇನೋ ಬರೋ ಮೀನಿಂಗು, ಸೌಂಡಿಂಗ್ ಚೆನ್ನಾಗಿರುತ್ತೆ. ಸೊ ಅದೇನೋ ಹೊಸದು ಅನಿಸುತ್ತೆ. ಸೊ ಈಗ ನಮ್ಮದು ಮರ್ಡರ್ ಮಿಸ್ಟ್ರಿ ಅಥವಾ ಯಾವ ಜಾನರು, ರೊಮ್ಯಾಂಟಿಕಾ, ಅದು ಈ ಥರದ್ದೆಲ್ಲ ಕೇಳಿದಾಗ ನಮಗೆ ನಮ್ಮ ಸಿನಿಮಾದಲ್ಲಿ ಬರೀ ಮರ್ಡರ್ ಇಲ್ಲ, ಅದು ಬರೀ ಮಿಸ್ಟ್ರಿ ಇಲ್ಲ, ಎಮೋಷನ್ಸ್ ಇದೆ. ಎಸ್, ಎಲ್ಲ ಜಾನ್ರನೂ ಇದೆ ಆ್ಯಕ್ಚುಲಿ ನೀವು ಹಾಗೆ ನೋಡ್ತಾ ಹೋದರೆ. ಸೊ ಅದಕ್ಕೆ ನಾವೇ ಇನ್ನೊಂದು ಯಾಕೆ ಪದ ಕಾಯಿನ್ ಮಾಡಬಾರ್ದು ಅಂತ ನಮ್ಮ ನಿರ್ದೇಶಕರು ಇಟ್ಸ್ ಅ ಹಾರ್ಡ್ ಹಿಟ್ಟಿಂಗ್ ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಎಮೋಷನ್ಸು ನಿಮ್ಗೆ ತುಂಬ ಜೋರಾಗಿ ಬಡ್ದೋಗುತ್ತೆ ಮನುಷ್ಯನಿಗೆ, ಆಡಿಯನ್ಸ್ಗೆ. ಎರಡೂ ಮಿಕ್ಸಿಂಗ್ ಇದೆ ಸರ್. ಜೀವನ ಅಂದ್ರೆ ಹಂಗಲ್ವಾ, ಪ್ರತಿ ಹತ್ರನೂ ತುಂಬ ಅಳಿಸಿದ್ರು ಚೆನ್ನಾಗಿ ಕಾಣಲ್ಲ, ತುಂಬ ನಗ್ಸಿದ್ರು ಚೆನ್ನಾಗಿ ಕಾಣಲ್ಲ, ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಸೊ ನಮ್ಮ ಸಿನಿಮಾದಲ್ಲೂ ನಾವಿಬ್ಬರು ನಟಿಸಿರೋ ಸೀನ್ಸ್ ಆಗಿರ್ಬೋದು, ಅಥವಾ ನಾವು ಯಾರ ಜೊತೆ ನಡೆಸಿದೀವಿ ಅದಾಗಿರ್ಬೋದು, ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿದೆ. ನಾವು ಅತ್ತಿಲ್ಲ, ಬಟ್ ಆ ಕಾಂಟೆಕ್ಸ್ಟ್ ನೋಡಿದ್ರೆ ಆಡಿಯನ್ಸಿಗಳು ಬರುತ್ತೆ ಹಾಗೆ. ನಾವು ಅಳ್ತಾ ಇದ್ದೀವಿ ಅಂತಲ್ಲ, ಇಲ್ಲ, ಅದೇನೋ ಸಿಚುವೇಶನ್ ಅಳಿಸುತ್ತೆ, ನೋಡೋರಿಗೆ ಅಳಿಸುತ್ತೆ. ಅದು ಆದರೆ ಅದು ಹಂಗೆ ಕನ್ವೆ ಆದರೆ ನಾವು ಗೆದ್ದಂಗೆ. ಇದೆ Feb 16th ನೋಡೋಣ.
16th ನೋಡೋಣ. ಇವನ್ ಕೊಡ್ತೇನೆ. ಸರ್ ರಂಗಾಯಣ ರಘು ಸರ್ ಎಂಥ ನಟರು ಅಂತಂತಂದರೆ ಅವರ ಒಂದು ಇನ್ಫ್ಲೂಯೆನ್ಸ್ನ ಯಾರ ಮೇಲೂ ಹಾಕಲ್ಲ. ಅಂದರೆ ಆಸ್ ಅ ರಂಗಾಯಣ ರಘು ಯಾರ ಮೇಲೂ ಹಾಕಲ್ಲ. ಬಟ್ ಆ ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ತಾ ಇರ್ತಾರೆ, ಆ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅದು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಆಸ್ ಅ ರಂಗಾಯಣ ರಘು ಅವ್ರು ಏನು ಟಿಪ್ಸ್ ಹೇಳಲ್ಲ, ಅಮ್ಮ ನೀನು ಹಿಂಗೆ ಮಾಡ್ಬಿಡು ಹಂಗೆ ಮಾಡ್ಬಿಡು ಅಂತೆಲ್ಲ ಏನು ಹೇಳಕ್ಕೆ ಹೋಗಲ್ಲ. ಬಟ್ ಆ ಭಟ್ಟನ ಕ್ಯಾರೆಕ್ಟರ್ ಏನಿದೆಯಲ್ಲ, ಆ ಭಟ್ಟನ ಕ್ಯಾರೆಕ್ಟ್ರು ಈ ವಿಜಯ್ಗೆ ಏನು ಹೇಳಬೇಕೋ ಅದನ್ನು ಸೀನಲ್ಲಿ ತುಂಬ ನೀಟಾಗಿ ಹೇಳುತ್ತೆ. ಅವ್ರು ಹಂಗೆ ಹೇಳಿದಾಗ ಈ ವಿಜಯ್ ಅದು ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಾನೆ. ಸೊ ಆಮೇಲೆ ಈಗ ನಾನು ಎಲ್ಲ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಅಂದರೆ ಅವರಿಂದ ಹೇಳಿಸ್ಕೊಂಡು ಕಲಿಯುವಂಥದ್ದೇನಿಲ್ಲ ಸರ್. ನಾವು ಬೆಳಗಿಂದ ಸಂಜೆಯವರೆಗೂ ಅವ್ರನ್ನ ನೋಡಿದ್ರೆ ಸಾಕು, ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಯಾವ ಥರ ಅಂತ ಅವ್ರು ಸುಮ್ಮನೆ ನೋಡಿದ್ರೆ ಸಾಕು. ಅದು ನಾವು ಫಾಲೋ ಮಾಡಿದ್ರೆ ನಾವು ತುಂಬ ಕಲಿತೀವಿ. ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡೆ ನಾನು. ಎಸ್ ಸರ್, ನೋ ಡೌಟ್ ಸರ್. ಎಲ್ಲಿಂದನೋ ಬಂದು ಕನೆಕ್ಟ್ ಆಗುವಂಥ ಪಾತ್ರ. ಹೌದು. ಅಂದರೆ ಈಗ ಸೌಗಂಧಿಕಾ ಅಂತ ಇವಳ ಹೆಸರು ಮೇಲೇ ಆ ಹಾಡು ಕ್ರಿಯೇಟ್ ಆಗಿದೆ. ಸೊ ಇವಳ ಪಾತ್ರ ತುಂಬ ಪ್ರಮುಖ ಪಾತ್ರ, ವಿಜಯ್ ಅನ್ನೋ ಪಾತ್ರ ತುಂಬ ಪ್ರಮುಖ ಪಾತ್ರ. ಬಟ್ ಎಲ್ಲವೂ ಅಡಗಿರೋದು ಆ ಸೌಗಂಧಿಕಾದಲ್ಲಿಯೇ. ಆ ಸೌಗಂಧಿಕಾ ಅನ್ನೋ ಹೆಸರು ಎಷ್ಟು ಸುಗಂಧಿತವಾಗಿದೆಯೋ ಅದು ಹಾಗೆ ಹರಡುತ್ತೆ, ಆ ಕ್ಯಾರೆಕ್ಟರ್ ಹಂಗೆ ಹರಡುತ್ತೆ. ಅದು ಹರಡಿದಾಗ ಯಾರ್ಯಾರು ಯಾವ್ಯಾವ ಥರ ಅದನ್ನು ಫೀಲ್ ಮಾಡ್ತಾರೆ ಅನ್ನೋದೇ ಕತೆ ಮುಂದುವರಿತಾ ಹೋಗೋದು. ಈಗ ಏನೋ ಈ ಸ್ಮೆಲ್ಲು ಅಂತ ಅನ್ನೋನೊಬ್ಬ ಬೇರೆ ಇರ್ತಾನೆ, ಏನೋ ಸಖತ್ತಾಗಿದೆ ಅನ್ನೋನೊಬ್ಬ ಬೇರೆ ಇರ್ತಾನೆ. ಸೊ ಆ ಸ್ಮೆಲ್ ನೀವು ಬಂದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಒಂದು ಹೂಗೆ, ಆ ಸೌಗಂಧಿಕನೇ ಇವಳು ಸಿನಿಮಾದಲ್ಲಿ. ಅಲ್ಲಿ ಲಾಸ್ಟಲ್ಲಿ ಟ್ರೇಲರಲ್ಲಿ ಒಂದು ಲೈನ್ ಬರುತ್ತೆ, ಎಲ್ಲೋ ಸುರಿದ ಮಳೆ ಕಾಲಡಿಗೆ ಪ್ರಭಾವ ಆಯಿತು ಅಂತ. ಸೊ ಈ ಫಿಲ್ಮು ಒಂಥರ ಬೇಸಿಕಲಿ ಬಟರ್ಫ್ಲೈ ಇಫೆಕ್ಟ್ ಅಂತ ಇದೆಯಲ್ಲ ಒಂದು ಥಿಯರಿ. ಸೊ ಈ ಫಿಲ್ಮು ಬೇಸಿಕಲಿ ಒಂದು ಬಟರ್ಫ್ಲೈ ಇಫೆಕ್ಟ್. ಎಲ್ಲೋ ಏನೋ ನಡೆದಿದ್ದಕ್ಕೆ ಯಾರದ್ದೋ ಲೈಫಲ್ಲಿ ಎಲ್ಲೆಲ್ಲೋ ಏನೇನೋ ಆಗುತ್ತೆ. ಹಾಗೆ ಸಿಂಪಲ್ ಸರ್, ಈಗ ನಾವು ಒಂದು ಬಾಡಿಗೆ ಮನೇಲಿ ಇದ್ದೀವಿ ಅಂತಂತಂದರೆ ಆ ಬಾಡಿಗೆ ಮನೆಯನ್ನು ಕೊಟ್ಟವನು ಓನರು ಯಾವುದೋ ಕಾರಣದಿಂದ ನಮ್ಮನ್ನು ಬಾಡಿಗೆ ಮನೆಯಿಂದ ಬಿಡಿಸ್ತಾನೆ ಅಂತಂತಂದರೆ ನಮ್ಮ ಜೀವನ ಅಲ್ಲಿಂದಲೇ ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೊಸ ಮನೆ ಹುಡುಕ್ಬೇಕು, ಅವು ಇನ್ನೊಂದೇನೋ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ತಪ್ಪಿಸ್ಕೋಬೇಕು. ಅಂದರೆ ಚಿಕ್ಕ ಎಕ್ಸಾಂಪಲ್ ಇದು, ಒಂದು ಬಾಡಿಗೆ ಮನೆ ಅನ್ನೋದು ಒಂದು ಚಿಕ್ಕ ಎಕ್ಸಾಂಪಲ್. ಅಂಥ ಟೈಮಲ್ಲಿ ಅಂದರೆ ಅಂಥ ಒಂದು ಚಿಕ್ಕ ಒಂದು ಡಿಫ್ರೆನ್ಸೇ ನಮ್ಮದು ಏನೋ ಒಂದು ಶೆಡ್ಯೂಲ್ ಹಾಳು ಮಾಡಿಬಿಡುತ್ತೆ ಅಂತಂದಾಗ, ಸೊ ಇದು ಜೀವನದಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಟರ್ನ್ ಆಗುತ್ತೆ. ಅವಾಗ ಏನೇನು ಆಗಬಹುದು, ಅದು ನಿಮಗೆ ಕನೆಕ್ಟ್ ಆಗಿರಬೇಕು ಅಂತೇನಿಲ್ಲ, ಅದರಿಂದ ನಿಮ್ಗೆ ಏನೋ ಒಂದು ಆಗುತ್ತೆ, ಎಲ್ಲಿಂದ ಬಂದು ಹೊಡೆಯುತ್ತೆ. ಅದೇ ಬಟರ್ಫ್ಲೈ ಇಫೆಕ್ಟ್, ಕೇಯಾಸ್ ಥಿಯರಿ ಎಲ್ಲ ಇದೆಯಲ್ಲ, ಅದೇ ಅದರಿಂದ ಒಂದು ನಡೆಯೋದು ಒಂದು. ಅದಕ್ಕೆ ಅದು ಬ್ರೂಟಲ್ ಇನ್ನಸೆನ್ಸ್ ಅಂತ ಇದೆಯಲ್ಲ, ಅದಕ್ಕೆ ಆಗಿರೋದು. ಯಾರೋ ಒಬ್ಬ ಅವ್ನ ಪಾಡಿಗೆ ಅವನಿದ್ದ, ಏನೋ ಆಗತ್ತೆ. ಸೊ 100% 100%. ಎಸ್ ಸರ್. ರಿಯಲ್ ಲೈಫಲ್ಲ ಅಂದರೆ ಆ ಕ್ಯಾರೆಕ್ಟರ್ ನನಗೆ ನೋಡಿದಾಗ ಜನರಿಗೆ ಅನಿಸ್ಬೋದು ದಟ್ ನಾನು ಇವಳನ್ನೆಲ್ಲೋ ನೋಡಿದ್ದೀನಲ್ವಾ ಅಂತ. ಹಾಗೆ ಅವ್ರಿಗೆ ಅನಿಸಿರ್ಬೋದು. ಹಾಗೆ ಅನಿಸಿರ್ಬೋದು. ಹೌದು ಸರ್. ಈಗ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಈಗ ವರ್ಕ್ಶಾಪ್ ನಡೆಯೋ ಟೈಮಲ್ಲಿ ಈಗ ಸಂದೀಪ್ ಸರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ನಮಗೆ, ಕ್ಯಾಮ್ರಾಮನ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಆ್ಯಸ್ ಅ ಆ್ಯಕ್ಟ್ರೆಸ್ ಇವಳು ಸಹ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾಳೆ. ನಾವು ಒಂದಿಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಸೀರಿಯಲ್ ಅಂತ ಬಂದಾಗ. ಬಟ್ ಕ್ಯಾಮ್ರಾಮನ್ ಸಪೋರ್ಟು ತುಂಬ ಬೇಕಾಗುತ್ತೆ ಆ್ಯಕ್ಟ್ರಿಗೆ. ಅದು ಎಲ್ಲ ರೀತಿಲಾಗಿರ್ಬೋದು, ನಮ್ಮನ್ನು ತೋರಿಸೋ ರೀತಿಲಾಗಿರ್ಬೋದು, ಅಥವಾ ನಾವು ಯಾವ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸ್ತೀವಿ, ನಾವು ಯಾವ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಲ್ಲ, ಈ ಆ್ಯಂಗಲ್ ಇಟ್ಟರೆ ಈ ಕ್ಯಾರೆಕ್ಟ್ರಿಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಲೆವೆಲ್ಗೆ ನಮ್ಮ ಸಂದೀಪ್ ಸರು ಆಮೇಲೆ ನಮ್ಮ ವಿಶ್ವಜಿತ್ ಸರು ಯೋಚನೆ ಮಾಡಿದ್ದಾರೆ. ಈವನ್ ಹೇರ್ ಸ್ಟೈಲಿಂದಾನೇ ಇರ್ಬೋದು. ನೀವು ನನಗೆ ಆ್ಯಕ್ಚುಲಿ ಇರೋದು ವೇವಿ ನಾರ್ಮಲ್ ಸ್ಟ್ರೇಟ್ ಹೇರ್, ಬಟ್ ಅವ್ರು ಏನಕ್ಕೋ ಒಂದು ಕರ್ಲ್ ಮಾಡೋಣ ಅಂತ ಒಂದು ಕ್ಯಾರೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ, ಕ್ಯಾರೆಕ್ಟರ್ ಎಲಿವೇಟ್ ಆಗುತ್ತೆ ಅನ್ನೋ ಥರ. ಆಮೇಲೆ ನಂದು ಹಿಂಗೆ ಇರಬೇಕು, ಕ್ಲೀನ್ ಶೇವು ಅಥವಾ ಇನ್ನೊಂದೇನೋ ಒಂದು ಆ ಥರದ್ದು ಏನಿರುತ್ತಲ್ಲ ಪ್ರತಿಯೊಂದನ್ನು ಡಿಸೈನ್ ಮಾಡಿದ್ರು ಇಬ್ಬರು ಕೂತ್ಕೊಂಡು. ಆಮೇಲೆ ವರ್ಕ್ಶಾಪ್ ಮಾಡೋ ಟೈಮಲ್ಲಿ ಈಗ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಮಾಡ್ತಿರುವಾಗ ನನಗಿನ್ನೂ ನೆನಪಿದೆ, ನಾವು ಹಿಂಗೆ ಕೂತ್ಕೊಂಡು ಏನೋ ರಿಯಾಕ್ಷನ್ಸ್ ಕೊಡ್ತಾ ಇದ್ದೀವಿ, ರಿಯಾಕ್ಟ್ ಮಾಡ್ತಾ ಇರ್ತೀವಿ, ಇವರಿಬ್ಬರು ಮಾತಾಡ್ಕೋತಾ ಇರ್ತಾರೆ ಹಿಂಗೆ ಅನ್ನೋರು. ಇಲ್ಲಿ ಬಂದು ಇಲ್ಲಿ ಕ್ಯಾಮ್ರಾ ಇಡೋರು ಹಿಂಗೆ ಇಟ್ಬಿಟ್ಟು ಹಿಂಗೆ ಅನ್ನೋರು. ನಮಗೆ ಅವ್ರು ಏನು ಲ್ಯಾಂಗ್ವೇಜಲ್ಲಿ ಮಾತಾಡ್ಕೋತಾರೆ ನನಗೆ ಕನ್ಫ್ಯೂಷನ್ನು. ಅಲ್ಲೇ ಪರ್ಫೆಕ್ಷನ್ ಅನ್ನೋದಕ್ಕಿಂತ ವಿನಯ್ ಇಲ್ಲಿಟ್ರೆ ಈ ಕ್ಯಾರೆಕ್ಟರ್ ವರ್ಕ್ ಆಗಲ್ಲ,
ನಮ್ಮ ಜೊತೆ ನನಗೆ ಅನಿಸಿದ್ದೇನು ಅಂತಂತಂದರೆ ನಮ್ಮ ಜೊತೆ ಅವರು ವರ್ಕ್ಶಾಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಆ ಲೆವೆಲಿಗೆ ಪ್ರಿಪರೇಷನ್ನು. ಬರೀ ಆಕ್ಟರ್ಸ್ ವರ್ಕ್ಶಾಪ್ ಆಗಿರಲಿಲ್ಲ, ಆಸ್ ಎ ಟೀಮ್ ಎಲ್ರಿಗೂ ಇಟ್ ವಾಸ್ ಅ ವರ್ಕ್ಶಾಪ್. ದಟ್ ಹೆಂಗೆ ಮಾಡಿದರೆ ಇವಾಗ ನಾಳೆ, ಬಿಕಾಸ್ ನಾವು ತುಂಬ ಟೈಟ್ ಸ್ಕೆಡ್ಯೂಲಲ್ಲಿ ವರ್ಕ್ ಮಾಡಿದ್ದು. ವಿ ಹ್ಯಾಡ್ 4 days ಟು ಶೂಟ್ ದಟ್ ಸಾಂಗ್, ಫುಲ್ ಸಾಂಗ್. 4 ದಿನ ಅನ್ಕೋತೀನಿ. ಅಲ್ಲ, ಸಾಂಗ್ ಶೂಟ್ ಮಾಡಿದ್ದು 2 ದಿನ, ಬಟ್ ಆ ಶೆಡ್ಯೂಲ್ ಇದ್ದಿದ್ದು 6 ದಿನ, ಬೇರೆ 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 ಎಲ್ಲ. ಸೊ ಈವನ್ ಹಿ ವಾಂಟ್ಸ್ ಅಂದರೆ ಹೆಂಗೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಪ್ರಿಪ್ರೇಷನ್ ಅಲ್ಲ, ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಅಂತಾರೆ ಗೊತ್ತಾ? ಎಸ್, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಯಾರು ಇವತ್ತು ಇದು ಮಾಡೋಣ ಅದು ಏನೂ ಇರಲಿಲ್ಲ. ಎಲ್ರಿಗೂ ಗೊತ್ತಿತ್ತು ಇವತ್ತು ನಾವು ಇದನ್ನೇ ಮಾಡ್ತೀವಿ ಅಂತ. ಪಕ್ಕಾ ಪ್ಲಾನ್. ಹೌದು. ಅಲ್ಲ, ಅದು ಎಲ್ಲರೂ ಹಂಗಿದ್ರೆ ಒಳ್ಳೇದು ಅನ್ನೋ ರೀತಿಲಿ ಸರ್, ಅಷ್ಟೇ. ಅಲ್ಲಿ ನಮಗೂ ಕನ್ಫ್ಯೂಷನ್ ಇರಲ್ಲ ಸರ್, ಆರ್ಟಿಸ್ಟ್ ಏನು ಮಾಡೋದು, ಏನೋ ಹೇಳೋ. ತುಂಬಾ ಸತಿ ಆಗುತ್ತೆ, ಯಾವುದೋ ಸೆಟ್ಟಿಗೆ ಹೋಗಿ ನಮಗೆ ಗೊತ್ತಿರಲ್ಲ ಯಾವ ಸೀನ್ ಮಾಡ್ತಿದ್ದೀವಿ, ಯಾವ ಡೈಲಾಗ್ ಹೇಳ್ತಿದ್ದೀವಿ. ಇದಲ್ಲ, ಅಂಥ ಸಂದರ್ಭ ಬರಲೇ ಇಲ್ಲ. ಪ್ರೀವಿಯಸ್ ನೈಟೇ ಗೊತ್ತಿತ್ತು, ಓಕೆ ನಾವು ಇದನ್ನ ಮಾಡ್ತೀವಿ, ಅದನ್ನ ಹೆಂಗ್ ಮಾಡ್ತೀವಿ ಅಂತಾನು ಗೊತ್ತಿತ್ತು. ಬಿಕಾಸ್ ಆಲ್ರೆಡಿ ನಾವು ವರ್ಕ್ಶಾಪ್ ಮಾಡಿದ್ವಿ ಆ್ಯಂಡ್ ಒಂದು ಮಾಕ್ ವಿಡಿಯೋನು ಶೂಟ್ ಮಾಡಿದ್ವಿ, ದಟ್ ಹೀಗೆ ಇರುತ್ತೆ ಸಾಂಗು ಅಂತ. ನಾನು ಅದನ್ನ ಕೇಳ್ಕೊತಾ ಇದ್ದೀನಿ, ಅದನ್ನು ಬಿಡಿ ಸರ್, ಹೆಂಗೋ ಸೌಗಂಧಿಕ ಸಾಂಗ್ ಇಟ್ಟಾಗಿದೆ, ಮೇಕಿಂಗ್ ಬಿಡಿ ಅಂತ. ಸರ್, ಒಂದು ಸೀನ್ ಇದೆ ನನ್ನ ಪ್ರಕಾರ, ಅಂದರೆ ನಮ್ಮಿಬ್ರದ್ದು ಅಂತ ಬಂದಾಗ ಒಂದು ತುಂಬ ಸೂಕ್ಷ್ಮವಾದ ಒಂದು ಸೀನ್ ಇದೆ. ಅದನ್ನು ಬಟ್ ನಾನು ಹೇಳೋ ಪರಿಸ್ಥಿತಿಲಿ ಇಲ್ಲ ಆ್ಯಕ್ಚುಲಿ. ಅವಳಿಗೆ ಅದನ್ನ ಆಮೇಲೆ ಹೇಳು. ನಾನೇ ಅಲ್ಲ, ನನ್ನ ಪ್ರಕಾರ ಸರ್ ಅದು ಅಂದರೆ ಎವ್ರಿ ಇಂಡಿವಿಜುವಲ್. ಈಗ ಅದನ್ನು ನಾನು ಸುಮಾರು ಒಂದು 100-150 ಸಲ ಡಿಸ್ಕಸ್ ಮಾಡಿರ್ಬೇಕು ಅದನ್ನು ಡೈರೆಕ್ಟರ್ ಸರ್ ಜೊತೆ. ಹೆಂಗೆ ಮಾಡೋದು ಸರ್, ಡೈರೆಕ್ಟರ್ ಸರ್ ಜೊತೆ ಅಂತಲೇ ಅಲ್ಲ. ಈಗ ಹರ್ಷ ಅಂತ ನನ್ನ ಫ್ರೆಂಡ್, ಅಂದರೆ ಅವ್ನಿಗೆ ದೋಸ್ತ ಅಂತಲೇ ಕರಿತೀನಿ. ಅವ್ನು ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಸಾಫ್ಟ್ ಸ್ಕಿಲ್ಸ್ನ ಕೆಲವೊಂದನ್ನು ಟ್ರೈನ್ ಮಾಡಿದವನು. ಯಾಕಂದರೆ ಈಸ್ ಫ್ರಮ್ ನೀನಾಸಮ್. ನಾನು ಯಾವುದೇ ರೀತಿ ಟ್ರೈನಿಂಗ್ ತೊಗೊಂಡ ಆರ್ಟಿಸ್ಟ್ ಅಲ್ಲ, ನಾನು ಡೈರೆಕ್ಟಾಗಿ ಫೀಲ್ಡಿಗೆ ಬಂದು ಕೆಲಸ ಮಾಡಿರೋ ಆರ್ಟಿಸ್ಟು. ಸೊ ಆ ಒಂದು ಸಾಫ್ಟ್ ಸ್ಕಿಲ್ನ ಹೇಳಿಕೊಟ್ಟವನು. ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಇದು ಮಾಡಿದ್ರೆ ಓವರ್ ಆಗುತ್ತಾ, ಇದು ಮಾಡಿದ್ರೆ ಕಡಿಮೆ ಆಗುತ್ತಾ. ಯಾಕಂದರೆ ತುಂಬ ಸೂಕ್ಷ್ಮ ಆ ಸೀನು, ಇವಳ ಜೊತೆನೇ ಮಾಡಿರೋ ಸೀನ್ ಅದು. ನನಗೆ ಆ್ಯಕ್ಚುಲಿ ನನಗೆ ಆ ಮೊಮೆಂಟ್ವರೆಗೂ ಚಾಲೆಂಜಿಗೆ ಅನಿಸಿತ್ತು ಸರ್. ನಾನು ಸರಿಯಪ್ಪ, ಸಂದೀಪ್ ಸರ್ ಹೆಂಗೆ ಹೇಳ್ತಾರೆ ಅಷ್ಟು ಮಾಡಿ, ಅಷ್ಟು ಕೊಟ್ಟು, ಅಷ್ಟು ಕಣ್ಣಲ್ಲಾಡಿಸಿ, ಅಷ್ಟು ಕಿವಿಲಾಡಿಸಿದ್ರೆ ಸಾಕು ಅನ್ನೋ ಲೆವೆಲ್ಗೆ ನಾನು ಜಜ್ಮೆಂಟ್ ಕಳ್ಕೊಂಡಿದ್ದೆ ಆ ಸೀನ್ಗೆ. ಐ ಥಿಂಕ್ ಫಾರ್ ಎನ್ ಆ್ಯಕ್ಟರ್ ಡಿಫ್ರೆನ್ಸ್ ಅಂತ ಅನ್ಸಲ್ಲ, ಬಿಕಾಸ್ ನಾವು ಇಲ್ಲಿ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಸೊ ಆರ್ಟ್ ಫಿಲ್ಮ್ ಅಂತ ಬಂದಾಗಲೂ ಅಲ್ಲೂ ನಾವು ಆ್ಯಕ್ಟೇ ಮಾಡ್ತೀವಿ, ಇಲ್ಲೂ ನಾವು ಆ್ಯಕ್ಟೇ ಮಾಡ್ತೀವಿ. ಸೊ ಅಪ್ರೋಚಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಲೈಕ್ ಐ ಸೆಡ್, ಫಾರ್ ಎನ್ ಆ್ಯಕ್ಟರ್ ಐ ಡೋಂಟ್ ಥಿಂಕ್ ಅದು ಮ್ಯಾಟ್ರ್ ಆಗತ್ತೆ. ಬಿಕಾಸ್ ಒಂದು ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ನ ಬರೆದಿರ್ತಾರೆ, ಆ ಚೌಕಟ್ಟಲ್ಲೇ ನಾವು ಮಾಡಬೇಕು. ಅದು ಯಾವುದೇ ಜಾನ್ರಾ ಫಿಲ್ಮ್ ಆಗಿರಲಿ, ಅವ್ರು ಯಾವುದೇ ಆರ್ಟ್ ಫಿಲ್ಮ್ ಆಗಿರಲಿ, ಅವ್ರ ಕಮರ್ಷಿಯಲ್ ಆಗಲಿ, ನಮ್ಮ ಕ್ಯಾರೆಕ್ಟರ್ ಎಷ್ಟಿದೆ ಅಂದರೆ ನಾವು ಆ ಚೌಕಟ್ಟಲ್ಲಿ ನಾವೇ ಬಣ್ಣ ತುಂಬಬೇಕು, ಆ ಚೌಕಟ್ಟಲ್ಲೇ ತುಂಬಬೇಕು. ಅದು ಹೇಗೆ ಮಾಡ್ತೀವಿ ಅಂತ ಅದು ಆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರಾಸೆಸ್ಸಲ್ಲಿ ನನಗೆ ಡಿಫ್ರೆನ್ಸ್ ಅನಿಸಲ್ಲ, ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಅನಿಸಲ್ಲ. ಇವಳಾಗಿರಲ್ಲ ಸರ್, ನಾನಾಗಿದ್ದೀನಿ ಸುಮಾರು. ಅಂದರೆ ಬಿಹೈಂಡ್ ದ ಕ್ಯಾಮ್ರಾಗೂ ಆಗಿದ್ದೀನಿ. ಫಿಲ್ಮಲ್ಲಿ ಅವ್ರು ಹೇಳಿದ್ದು, ಫಿಲ್ಮ್ ಒಳಗಡೆ ಸರ್ ಎಲ್ಲ ಪಾತ್ರಗಳು, ನಾವು ಹೇಳ್ದಂಗೆ ಎಲ್ಲ ಪಾತ್ರಗಳು ಸಾಕ್ಷಿಯಾಗಿದೆ ಸರ್. ಒಬ್ಬೊಬ್ರಿಗೂ ಒಂದೊಂದು ಸಾಕ್ಷಿ. ಕೊನೆಗೆ ಯಾವ ಸಾಕ್ಷಿ ಉಳಿಯತ್ತೆ ಅನ್ನೋದೇ ಸಿನಿಮಾ. ಆಡಿಯನ್ಸೇ ಸಾಕ್ಷಿ. ಹಾಂ, ಆಡಿಯನ್ಸೇ ಸಾಕ್ಷಿಯಾಗಿ ನಿಂತು ಹೇಳಬೇಕು ಯಾರು ಏನು ಮಾಡಿದ್ರು. ಬರಬೇಕು. ಹೌದು, ಎಕ್ಸಾಕ್ಟ್ಲಿ ಸರ್. ನಾವು ಹೇಳ್ತಾನೆ ಇದ್ದೀವಿ, ಕೈ ಮುಗಿದು ಕೇಳ್ಕೊತೀವಿ, ಕಣ್ಣು ಮುಚ್ಚಿ ಕೇಳ್ಕೊತೀವಿ. ಯಾಕಂದರೆ ನಾವು ಏನೇ ಮಾಡಿದ್ರು ಅದು ನೋಡೋಕ್ಕೆ ಆಡಿಯನ್ಸ್ ಇಲ್ಲ ಅಂತಂದರೆ ನಾವು ಎಂಥ ಅದ್ಭುತ ಕ್ರಿಯೇಟ್ ಮಾಡಿದ್ರು ಅದು ವೇಸ್ಟೇ ಸರ್. ಈಗ ಅಲ್ಲೊಂದೆಲ್ಲೋ ಒಂದು ಕಡೆ ತಾಜ್ ಮಹಲ್ ಕಟ್ಟಿದ್ದಾರೆ, ಅದು ನೋಡೋಕ್ಕೆ ಯಾರೂ ಹೋಗಿಲ್ಲ ಅಂದರೆ ತಾಜ್ ಮಹಲ್ ಅದು ಉಪಯೋಗ ಆಗಲ್ಲ. ಸೊ ಜನ ಸ್ಪಂದಿಸಬೇಕು ನಮಗೆ. ಆಮೇಲೆ ಕನ್ನಡ ಸಿನಿಮಾ ಅಂತ ಬಂದಾಗ ಇನ್ನೂ ಹೆಚ್ಚು ಪ್ರೀತಿಯಿಂದ ನೋಡಬೇಕು. ಯಾರೋ ಹೇಳಿದ್ದಾರೆ, ಅವ್ರಿಗೇನೋ ವರ್ಕ್ ಆಗಿಲ್ಲ ಸಿನಿಮಾ, ನನಗೆ ಅಂತಂದುಬಿಟ್ಟಿರ್ತಾರೆ. ಸೊ ಅದಕ್ಕೆ ಇರಲ್ಲ ಬಿಡು, ಅವ್ರು ಸುಮ್ಮನೆ ಕೂಡಬಾರ್ದು. ಯಾಕಂದರೆ ಒಬ್ಬೊಬ್ರದ್ದು ಇಂಡಿವಿಜುವಲಿಟಿ ಏನೋ ಎಮೋಷನ್ಸ್ ವರ್ಕ್ ಆಗಿರುತ್ತೆ, ನಿಮಗೆ ಚೆನ್ನಾಗಿ ಅನ್ನಿಸ್ಬೋದು. ದಯವಿಟ್ಟು ಯಾರ ಮಾತನ್ನು ಕೇಳದೆ ನಿಮಗೆ ನೀವು ಇಷ್ಟಪಟ್ಟು ಸ್ವತಃ ದಯವಿಟ್ಟು ಥಿಯೇಟ್ರಿಗೆ ಬಂದು
ಫೆಬ್ರವರಿ 16ಕ್ಕೆ ನಮ್ಮ ಸಿನಿಮಾ ಶಾಕಾಹಾರಿನ ನೋಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಶಾಕಾಹಾರಿ ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಾಯಿದೆ. ತಂಡದ ಶ್ರಮ ಒಂದು ತುಂಬ ಇನ್ನೂ ಎಲ್ಲರೂ ಕೂಡ ಒಳ್ಳೆಯ ಶ್ರಮ ಹಾಕಿ ಕೆಲಸ ಮಾಡಿದ್ದೀರಿ. ತುಂಬ ಸಕ್ಸಸ್ ಆಗಿ ಥ್ಯಾಂಕ್ ಯು. ಒಂದು ಒಳ್ಳೆಯ ಹೆಸರು ಬರಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.